ಫ್ರೆಂಡ್ಸ್, ಈ ಸಾರಿಗೆ ಯಾವುದೇ ತೆಂಗಿನಕಾಯಿ ಬೇಡ, ಹಾಗೆ ರುಬ್ಬುವ ಅಗತ್ಯ ಕೂಡ ಇಲ್ಲ. ಒಂದು ಬದನೆ ಇದ್ದರೆ ಸಾಕು, ಬೋಳ್ ಸಾರು ರೆಡಿ. ನೋಡಿ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಬೇಡ. ಒಂದು ಬದನೆ, ಆಮೇಲೆ ಒಂದು 4-5 ಕಾಯಿ ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಬೇಕು. ಇದನ್ನು ಅಡಿಗೆ ಗೊತ್ತಿಲ್ಲದವರು ಕೂಡ ಮಾಡ್ಬೋದು. ತುಂಬಾ ಸುಲಭವಾಗಿ ಒಂದು 10-15 ನಿಮಿಷದಲ್ಲಿ ಮಾಡ್ಬೋದು. ಹುಣಸೆ ರಸ ಹಾಕಿದರೆ ಅದರದ್ದೊಂದು ಟೇಸ್ಟೇ ಬೇರೆ. ಕೆಲವೊಮ್ಮೆ ಹುಣಸೆ ರಸದಲ್ಲಿ ನಾವು ಸಾರು ಮಾಡ್ಬೋದು, ಅಂದರೆ ಬದನೆ ಕೂಡ ಹಾಕದೆ. ನಾನು ಮೊದಲು ಇದನ್ನು ಬೇಯಿಸಬೇಕು. ನಾವು ತೊಗರಿಬೇಳೆಯನ್ನು ಒಂದು 3-4 ಸಲ ತೊಳೆದು ಸ್ವಲ್ಪ ನೀರಿಟ್ಟು ಸ್ವಲ್ಪ ಅರಿಶಿಣ ಹಾಕಿದ್ದೆ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ನಾನು. ಹಾಗೆ ಒಂದು 3-4 ವಿಜಿಲ್ ಹಾಕಿದರೆ ಆಯಿತು. ನಾವು ಬದನೆಯನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕು, ಇಲ್ಲ ಇದ್ರೆ ಅದು ಕಪ್ಪಾಗುತ್ತೆ. ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಹುಣಸೆ ಹಣ್ಣನ್ನು ಕಿವುಚಿದ್ದೇನೆ. ಅದರದ್ದು ರಸ ನೋಡಿ, ಅದು ಇವಾಗ ಸ್ವಲ್ಪ ಬೇಯಬೇಕು, ಅಂದರೆ ಸ್ವಲ್ಪ ಕುದಿ ಬರಬೇಕು. ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೇನೆ. ಹಾಗೆ ನಾನು ಕಾಯಿ ಮೆಣಸು ಕೂಡ ಹಾಕ್ತಾಯಿದ್ದೇನೆ. ಕಾಯಿ ಮೆಣಸು ನಾನು ಫಸ್ಟಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೇಗ ಬೇಯಲಿ ಅಂತ. ಬದನೆ ಒಂದು ಸೆಕೆಯಲ್ಲಿ ಬೇಯುತ್ತೆ, ಅದು ಒಂದು ಕುದಿಗೆ ಬೇಯುತ್ತೆ. ನೋಡಿ, ನಾನೀಗ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ. ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಯಾಕಂದರೆ ನಾವು ಇದಕ್ಕೆ ಬೇರೆ ಮೆಣಸೆಲ್ಲ ಹಾಕೋದಿಲ್ಲ ಅಲ್ಲ, ಬರೀ ಒಗ್ಗರಣೆ ಮಾತ್ರ ಮಾಡೋದು. ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದು. ನಾನಿವಾಗ ಇದು ಕುದಿ ಬರ್ತಾಯಿದೆ, ಅದರಿಂದ ಇದನ್ನು ಬದನೆ ಹಾಕ್ತಾಯಿದ್ದೀನಿ. ಬದನೆ ಸ್ವಲ್ಪ ಹೊತ್ತಿನಲ್ಲಿ ಬೇಯುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೇನೆ ನಾನು. ಉಪ್ಪು ಎಲ್ಲ ನೋಡ್ಕೊಳ್ಳಿ. ನಾನು ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಬೆಲ್ಲ ಕೂಡ ಹಾಕಿದ್ದೇನೆ. ಬೆಲ್ಲ ಆಪ್ಷನಲ್, ಬೇಕಿದ್ದರೆ ಹಾಕೋಬೋದು. ಹಾಕಿದರೆ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ತೊಗರಿಬೇಳೆಯನ್ನು ನಾನು ಬೇಯಿಸಿದ್ದೇನಲ್ಲ, ಅದನ್ನು ಹಾಕ್ತಾಯಿದ್ದೇನೆ. ಅದು ಇನ್ನೊಂದು ಕುದಿ ಬಂದರೆ ಸಾಕು. ಆಮೇಲೆ ನಾವು ಒಗ್ಗರಣೆ ಮಾಡೋದು. ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಆಮೇಲೆ ಮೆಣಸು 1-2, ಆಮೇಲೆ ಸ್ವಲ್ಪ ನಾನು ಇಂಗಿನ ನೀರು ಹಾಕಿದ್ದೇನೆ. ಸಾಸಿವೆ, ಕರಿಬೇವು ಹಾಕಿದರೆ ಆಯಿತು. ಇಲ್ಲಿಗೆ ನೋಡಿ, ನಮ್ಮದು ಬೋಳ್ ಸಾರು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ನಮಗೆ ಅನ್ನಕ್ಕೆಲ್ಲ ಅರ್ಜೆಂಟಿಗೆ ಬೇಕಾದರೆ ಇದನ್ನೇ ಮಾಡ್ಬೋದು, ಅಂದರೆ ರುಬ್ಬುವ ಅಗತ್ಯ ಇಲ್ಲ. ತೆಂಗಿನಕಾಯಿ ಬೇಡ ಇದಕ್ಕೆ, ಹಾಗೆ ಮಾಡ್ಬೋದು. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಮಾಡಿದ್ದೇನೆ. ಹಾಗೆ ಇದನ್ನು ವೈಟ್ ರೈಸಿಗಂತದ್ದು ಹೇಳಿ ಮಾಡಿಸಿದ ಒಂದು ಸಾರು, ಒಮ್ಮೆ ಮಾಡಿ ನೋಡಿ. नमस्कार, या नवीन पाटील निकलेड जातीन कुशल दरसे जेंजे एकडे क्रिएशन्स निकले यूट्यूब मत चॅनल करून जारनंजी यूट्यूब बरपना चॅनल निकलंजी तूदु एक सब्सक्राइब राद बेल बटन ओत्तु अरे सपोर्ट मानपुले.